ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ನೀವೇನಾದರೂ ವೆಜಿಟೇರಿಯನ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ. ಹಾಗೆ ಇದು ಬಂದು ಭಾನುವಾರದ ವಿಡಿಯೋ. ಭಾನುವಾರ ಬೆಳಿಗ್ಗೆನೇ ಸಂಜೆ ಅವ್ರನ್ನ ಕಳಿಸಿ ನಾನು ಬ್ಲೆಡ್ನ ತರಿಸಿದ್ದೆ. ಇದು ಕುರಿದು ಬ್ಲೆಡ್ ಬರುತ್ತಲ್ಲ, ಅದು ಕಟ್ ಮಾಡುವಾಗ ಬ್ಲೆಡ್ ಬರುತ್ತಲ್ಲ, ಅದನ್ನು ಕೂಡ ತಿಂತಾರೆ. ಸೊ ನೀವೇನಾದರೂ ವೆಜಿಟೇರಿಯನ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಿ. ಹಾಗೆ ನೀರಲ್ಲಿ ಹಾಕಿ ಅದನ್ನು ಬೇಯಿಸ್ತಾ ಇದ್ದೀನಿ ಇವಾಗ. ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ತಿನ್ನೋರಿಗಾದರೆ ಗೊತ್ತಿರುತ್ತೆ. ಹಾಗೆ ಇವಾಗ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಆಗಿರ್ಬೋದು, ಹಾಗೆ ಗಸಗಸೆ, ಧನಿಯಾ ಪುಡಿನ ಹಾಕಿ ನುಣ್ಣಿಗೆ ಪೇಸ್ಟ್ನ ಮಾಡ್ಕೊತೀನಿ. ಹಾಗೆ ಸಾರಿ, ನನ್ನ ಟ್ರೈಪಾಡ್ ಹಾಳಾಗಿತ್ತು, ಹಾಗೆ ಕೈಯಲ್ಲೇ ಇಟ್ಕೊಂಡು ವೀಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ವಿಡಿಯೋ ಶೇಕಿಂಗ್ ಅನ್ನಿಸ್ತಾ ಇರ್ಬೋದು. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಬ್ಲೆಡ್ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸೋರೆಕಾಯಿ, ಹಾಗೆ ಇದು ಗಸಗಸೆ, ಧನಿಯಾ ಪುಡಿ, ಹಾಗೆ ತೆಂಗಿನಕಾಯಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ಇದಿಷ್ಟು ಇವಾಗ ಬ್ಲೆಡ್ ಫ್ರೈ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು. ಬನ್ನಿ ಇವಾಗ ಬ್ಲೆಡ್ ಫ್ರೈ ಮಾಡೋಕ್ಕೆ ಬಾಣಲಿ ಇಟ್ಟಿದ್ದೀನಿ. ಸೊ ಸ್ಟವ್ ಹಚ್ಚಿ ಎಣ್ಣೆ ಹಾಕಿ ಸ್ಟಾರ್ಟ್ ಮಾಡೋಣ. ಹಾಗೆ ಪೆಪ್ಪರ್ ಪೌಡ್ರು, ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತೀನಿ. ಸದ್ಯಕ್ಕೆ ಇವಾಗ ಬೇಗ ಶುರು ಮಾಡೋಣ. ಹಾಗೆ ಇವಾಗ ಬಾಣಲಿಗೆ ಎಣ್ಣೆ ಹಾಕ್ಕೊಬೇಕು. ಇವಾಗ ಎಣ್ಣೆ ಕಾದ ನಂತರ ಅದಕ್ಕೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಏಕೆ ಅಂತಂದರೆ ಹಸಿಮೆಣಸಿನ್ಕಾಯಿ ಖಾರನೇ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಇಲ್ಲಿ ನಾನು ಈರುಳ್ಳಿ ಕೂಡ ಹಾಕಿ ಫ್ರೈನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಅಚ್ಕಾರದ ಪುಡಿ, ಪೆಪ್ಪರ್ ಪೌಡರ್ ಹಾಕ್ತೀನಿ. ಆದ್ರೂ ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಾಸ್ತಿ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ. ಆಲ್ಮೋಸ್ಟು ನಾನ್ ವೆಜಿಟೇರಿಯನ್ ಅಂದರೆ ಇದನ್ನು ತಿಂದಿರ್ತಾರೆ. ಕೆಲವ್ರಿಗೆ ಇಷ್ಟ ಆಗೋಲ್ಲ. ನಾನ್ ವೆಜ್ಜಲ್ಲೂ ಕೂಡ ಕೆಲವ್ರಿಗೆ ಇದು ಇಷ್ಟ ಆಗೋದಿಲ್ಲ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇವಾಗ. ಸೊ ಸಾರಿ, ನಾನು ಮೊದಲೇ ಹೇಳಿದಾಗೆ ನನ್ನ ಟ್ರೈಪಾಡು ಹಾಳಾಗಿತ್ತು, ಹಾಗಾಗಿ ಸ್ವಲ್ಪ ವಿಡಿಯೋ ಶೇಕಿಂಗ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಟ್ರೈಪಾಡ್ ಸರಿಯಾಗಿದೆ. ಈಗ ಜೊತೆಗೆ ಹೆಚ್ಚಿಟ್ಕೊಂಡಿರೋಂಥ ಸೋರೆಕಾಯಿನೂ ಹಾಕಿ ಅದನ್ನು ಕೂಡ ಒಂದು ಸ್ವಲ್ಪ ಬೇಯಿಸ್ಕೊಬೇಕು. ಹಾಗೆ ನೋಡಿ, ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನೂ ಹಾಕ್ಕೊಂಡು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕೂಡ ಬೇಯಿಸ್ಕೋಬೇಕು. ಹಾಗೆ ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದು 3 ಈರುಳ್ಳಿ, ಹಾಗೆ ಒಂದು 8-10 ಹಸಿಮೆಣಸಿನ್ಕಾಯಿ, 1-2 ಟೊಮೊಟೊ ಹಾಕಿದ್ದೆ. ಹಾಗೆ ಸೋರೆಕಾಯಿ ಒಂದು ಸ್ವಲ್ಪ ಹಾಕಿದ್ದೆ ಅಷ್ಟೇ. ಸೊ ನಾವು ಎಷ್ಟು ತಂದಿರ್ತೀವಿ, ನಾವು 1 ಬ್ಲೆಡ್ ತಂದಿದ್ವಿ, ಅದ್ರ ತಕ್ಕನಾಗಿ ನಾನಿಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ದೀನಿ. ಹಾಗೆ ಇವಾಗ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಅಚ್ಕಾರದ ಪುಡಿ ಅದೆಲ್ಲನೂ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಅಚ್ಕಾರದ ಪುಡಿ ಹಾಕಿದ್ಮೇಲೆ ಈಗ ರುಬ್ಬಿಟ್ಕೊಂಡಿರೋಂಥ ಕಾಯಿ, ಗಸಗಸೆ, ಧನಿಯಾ ಪುಡಿನ ಹಾಕಬೇಕು. ಹಾಗೆ ನಾನು ಸ್ವಲ್ಪ ಜಾಸ್ತಿ ರುಬ್ಬಿಟ್ಟಿದ್ದೆ ಅನ್ನಿಸ್ತು. ಹಾಗೆ ಮಟನ್ ಸಾರು ಕೂಡ ಮಾಡ್ತಾಯಿದ್ನಲ್ಲ, ಹಾಗಾಗಿ ಸ್ವಲ್ಪ ಎತ್ತಿಟ್ಕೊಂಡೆ. ಇಲ್ಲಾಂದರೆ ಬರೀ ತೆಂಗಿನಕಾಯಿ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಎತ್ತಿಟ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಸೋರೆಕಾಯಿ, ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಲಿ ಅಂತಂದ್ಬಿಟ್ಟು ಬಿಟ್ಟಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಬೇಕು, ಜಾಸ್ತಿ ಆದರೆ ತಿನ್ನೋದಕ್ಕೆ ಆಗೋದಿಲ್ಲ. ಹಾಗೆ ದೋಸೆ ಹಿಟ್ಟು ಶನಿವಾರ ಬೀಸಿದೆ. ಸೊ ಬೆಳಿಗ್ಗೆನೇ ಬೇಗ ಸಂಜೆಯವ್ರನ್ನ ಕಳಿಸಿ ಬ್ಲೆಡ್ ತರಿಸಿ ಬ್ಲೆಡ್ ಫ್ರೈ ಮಾಡಲೇಬೇಕಂತ ನಾನು ತುಂಬ ವರ್ಷದಿಂದ ಇದು ಮರ್ತೇ ಬಿಟ್ಟಿದೆ ಅನಿಸುತ್ತೆ, ತಿಂದೇ ಇಲ್ಲ. ನಮ್ಮ ಮನೇಲಿ, ನಮ್ಮ ಅಮ್ಮ ಮನೇಲಿರುವಾಗ ತಿಂತಾಯಿದ್ದಿದ್ದು. ಹಾಗೆ ನೋಡಿ, ಇದು ಬೇಯಿಸಿದಾಗ ಮುಂಚೆ ಯಾವ ಕಲರ್ ಇತ್ತು, ಇವಾಗ ಯಾವ ಕಲರ್ ಆಗಿದೆ ಅಂತಂದ್ಬಿಟ್ಟು ಸೇಮ್ ಚಿಕನ್ ಲಿವರ್ ಆದಾಗ ಥರ ಆಗುತ್ತೆ. ಸೊ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಸರಿ ಚೆನ್ನಾಗಿ ತೊಳೆದು ಅದಾದಮೇಲೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಅಷ್ಟೇ ಬಿಸಿ ನೀರಲ್ಲಿ ಹಾಕಿ ಬೇಯಿಸಿದ್ಮೇಲೆ ಮತ್ತೆ ಅದನ್ನು ತಣ್ಣೀರಿಗೆ ಹಾಕಿ ಸ್ವಲ್ಪ ತೊಳೆದು ಅದಾದಮೇಲೆ ಈ ರೀತಿ ಪುಡಿ ಮಾಡ್ಕೊಳ್ಳಿ. ಏಕೆ ಅಂತಂದರೆ ಅದು ಬಿಸಿ ಮಾಡಿದಾಗ ಸ್ವಲ್ಪ ಅದರಲ್ಲಿ ಒಂದು ಸ್ವಲ್ಪ ಗಲೀಜು ಬರುತ್ತೆ. ಅದನ್ನು ತೆಗೆದಾಕ್ಬಿಟ್ಟು ಅದಾದಮೇಲೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಲಾಸ್ಟಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಬೇಯಿಸ್ಬಿಟ್ರೆ ಇವಾಗ ಬ್ಲೆಡ್ ಫ್ರೈ ರೆಡಿ ಆಯಿತು. ಸೊ ಸಖತ್ತಾಗಿತ್ತು. ನಾವಂತೂ 10 ನಿಮಿಷಕ್ಕೆ ಖಾಲಿ ಮಾಡಿಬಿಟ್ಟಿದ್ವಿ. ಹಾಗೆ ಇವಾಗ ಹಾರಿಕಾನ ಕರೆದೆ, ದೋಸೆ ಹಾಕ್ಕೊಡು ಅಂತಂದ್ಬಿಟ್ಟು ಫಸ್ಟು ಸಂಜೆಯವ್ರಿಗೆ ಹಾಕ್ಕೊಟ್ಬಿಟ್ಟು ಅದಾದಮೇಲೆ ನಾವು ತಿಂದ್ವಿ. ಸೊ ನೋಡಿ, ದೋಸೆ ಹೆಂಚು ಎಷ್ಟಿದೆ ಅಷ್ಟು ಅಗಲಕ್ಕೂ ದೋಸೆ ಹಾಕ್ತಿದ್ದಾಳೆ. ಫೈನಲಾಗಿ ದೋಸೆ ಮತ್ತು ಬ್ಲೆಡ್ ಫ್ರೈ ರೆಡಿ ಆಯಿತು. ಸೊ ತಿನ್ನೋಕ್ಕೆ ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಕೂಡ ಟ್ರೈ ಮಾಡಿ.
ಆಲ್ಮೋಸ್ಟು ನಾನ್ ವೆಜ್ ತಿನ್ನೋರೆಲ್ಲರೂ ಕೂಡ ಮಾಡಿರ್ತಾರೆ. ಹಳ್ಳಿಗಳ ಕಡೆ ಅಂತೂ ಇದನ್ನು ತುಂಬ ಮಾಡ್ತಾರೆ ಅನಿಸುತ್ತೆ. ಹಾಗೆ ಕೆಲವರು ಬೋಟಿ ಫ್ರೈ ಮಾಡ್ತಾರಲ್ಲ ಅದರೊಳಗಡೆ ಹಾಕ್ಬಿಡ್ತಾರೆ. ಹಾಗೆ ಸಂಜೆ ಅವ್ರು ಕೇಳಿದ್ದಕ್ಕೆ ಚೆನ್ನಾಗೈತೆ ಅಂತ ಇದ್ರು. ಹಾಗೆ ಟಿ ವಿ ನೋಡ್ಕೊಂಡು ಚೆನ್ನಾಗಿ ತಿಂತಾಯಿದ್ರು ಅವರು. ನೋಡಿ, ಮಾಡಿದ 10 ನಿಮಿಷಕ್ಕೇ ನಾನು ಮಾಡೋದಕ್ಕೆ ತುಂಬ ಟೈಮ್ ತಗೊಂಡೆ, ಆದರೆ ಖಾಲಿ ಆಗೋದಕ್ಕೆ ಟೈಮ್ ಇರಲಿಲ್ಲ, ಬೇಗ ಖಾಲಿ ಆಗೋಯಿತು. ಎಷ್ಟು ಚೆನ್ನಾಗಿತ್ತಂದರೆ ಅಷ್ಟು ಚೆನ್ನಾಗಿತ್ತು. ಅದಾದಮೇಲೆ ಸಂಡೇ ಅಂತಂದರೆ ಇನ್ನೇನು ಕೆಲಸ ಇದ್ದೇ ಇರುತ್ತೆ ಅಲ್ವಾ. ಇವಾಗ ಬೆಡ್ಡೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತಂದ್ಬಿಟ್ಟು, ಬೆಡ್ಶೀಟೆಲ್ಲ ಚೇಂಜ್ ಮಾಡೋಣ ಅಂತಂದ್ಬಿಟ್ಟು ಸಂಡೇ ಬಂದರೆ ಆಲ್ಮೋಸ್ಟ್ ಮಾಡ್ಕೋತೀನಿ. ಸಂಡೇ ಆಗಿಲ್ಲ ಅಂತಂದರೆ ಸೋಮವಾರ ಯಾವಾಗಲಾದ್ರು ಮಾಡಿಬಿಡ್ತೀನಿ, ಸಂಡೇ ಎಲ್ಲರೂ ಹೋಗಿದ್ರೆ. ಇಲ್ಲಾಂದರೆ ಆಲ್ಮೋಸ್ಟ್ ಸಂಡೇನೇ ಮಾಡ್ತೀನಿ. ಇವಾಗ ಬೆಡ್ಶೀಟೆಲ್ಲ ಒದ್ರಿ ಬೇರೆ ಬೆಡ್ಶೀಟ್ ಚೇಂಜ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಹಾರಿಕಾ ಓದ್ಕೊಳ್ಳೋ ರೂಮು. ಅವಳು ಜಾಸ್ತಿ ಯಾವಾಗ್ಲೂ ಓದ್ತಾನೆ ಇರ್ತಾಳೆ. CA ತೊಗೊಂಡಿದ್ದಾಳಲ್ಲ, ಹಾಗಾಗಿ ಓದ್ತಾನೆ ಇರ್ತಾಳೆ. ಅವಳ ರೂಮಲ್ಲೂ ಕೂಡ ಬೆಡ್ಶೀಟ್ ಚೇಂಜ್ ಮಾಡಿಬಿಡ್ತಾ ಇದ್ದೀನಿ ಇವಾಗ. ಹಾಗೆ ಇದು ಮೇಘ ಮಲ್ಕೊಳ್ಳೋ ಪ್ಲೇಸು. ಹಾಲಲ್ಲೇ ಹಾಕಿದ್ದೀವಿ ದಿವಾನ್ ಕಾಟು, ಯಾಕೆಂದರೆ ರೂಮಲ್ಲಿ 2 ಆಗೋದಿಲ್ಲ. ಹಾಗೆ ಹಾರಿಕಾ ಓದ್ತಾ ಇರೋದ್ರಿಂದ ನೈಟ್ ಟೈಮಲ್ಲಿ ಒಂದೊಂದ್ಸರಿ ಓದ್ತಾ ಇರ್ತಾಳೆ ಅವಳು, ಹಾಗಾಗಿ ಅಲ್ಲಿ ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಹಾಲಲ್ಲಿ ಕೂಡ ಒಂದು ದಿವಾನ್ ಕಾಟನ್ನ ಹಾಕಿದ್ದೀವಿ. ನೋಡಿ ಫ್ರೆಂಡ್ಸ್, ಈ ಥರ ಮಟನ್ ಸಾರು ಇವಾಗ ಇದಿಷ್ಟು ರೆಡಿಯಾಗಿದೆ. ಇವಾಗ ರುಬ್ಬಿರೋ ಮಸಾಲೆನ ಹಾಕಿ ನಾನು ಏನು ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಬೇಯಿಸ್ಬಿಡ್ತೀನಿ. ಮಟನ್ ಕೂಡ ಬೆಂದಿದೆ. ಉಪ್ಪು ಖಾರನ ಒಂದ್ಸರಿ ನೋಡ್ಬಿಟ್ಟು ಇವಾಗ ರುಬ್ಬಿರೋದನ್ನ ಹಾಕೊಳ್ಳೋಣ. ಕಾಯಿ ಮತ್ತು ಇದೆಲ್ಲನೂ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಸೇರಿಸಿ ಇನ್ನೊಂದು ವಿಸಲ್ ಹೊಡ್ಸ್ಕೊಬಿಡ್ತೀನಿ ನಾನು. ಅವರು ಹಾಗೆ ಬೇಯಿಸಿದ್ರು, ಬಟ್ ನನಗಿವಾಗ ಇದೇ ಬೇಯಿಸಿದ್ರೆ ಕ್ವಾಂಟಿಟಿ ಗೊತ್ತಾಗಲ್ಲ, ಟೈಮಿಂಗ್ಸ್ ಗೊತ್ತಾಗಲ್ಲ. ಒಂದು ವಿಸಲ್ ಹೊಡ್ಸ್ಕೊಂಡ್ಬಿಟ್ರೆ ನನಗೆ ಸಾಕು. ಇನ್ನು ನೀರು ಹಾಕ್ತಾ ಇದ್ರೆ ಜಾಸ್ತಿ ಆಗ್ಬಿಡುತ್ತೆ ಸಾರು. ಈಗ ವಿಷಲ್ ಮುಚ್ಚಿ ಒಂದು 2 ವಿಷಲ್ ತಗೊಬಿಡೋಣ. 2 ವಿಷಲ್ ಬರಲಿ ಫ್ರೆಂಡ್ಸ್. ಇವಾಗ ಮಟನ್ ಸಾರು ಆಗ್ತಾ ಇದೆ, ಹಾಗೆ ಅನ್ನನೂ ಕೂಡ ಆಗ್ತಾ ಇದೆ. ಅಷ್ಟರೊಳಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇರ್ತೀನಿ. ಇದೆರಡು ಆಗಿ ವಿಷಲ್ ಇಳಿದ್ಮೇಲೆ ಊಟ ಮಾಡೋದು.
ಮಟನ್ ಸಾರು ರೆಡಿ ನೋಡಿ ಯಾವ ಥರ ಮಾಡಿದ್ದೀನಂತ. ಸೊ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿಬಿಟ್ಟು ಇವಾಗ ಮಟನ್ ಸಾರು ರೆಡಿ ಆಯಿತು. ಅನ್ನ ನೋಡಿ, ಈಗ ಸಂಜೆವರೆಗೆ ಊಟ ಹಾಕ್ಕೊಟ್ಬಿಡ್ತೀನಿ. ಸೊ ಇವಾಗ ಅನ್ನ ಸಾರು ಮಟನ್ ಸಾರು ರೆಡಿ. ಇವಾಗ ತೊಗೊಂಡೋಗಿ ಕೊಡ್ತೀನಿ. ಕಡಲೆಬೇಳೆ ಖಾಲಿಯಾಗಿತ್ತು, ಆದರೆ ಫ್ರಿಡ್ಜಲ್ಲಿತ್ತು. ಅದು ಸ್ವಲ್ಪ ಪ್ಯಾಕೆಟು ಒಡೆದೋಗ್ಬಿಡ್ತು, ಹಾಗಾಗಿ ಹಾಗೆ ಸುರಿತಾ ಇದ್ದೀನಿ. ಏನೇನು ಖಾಲಿಯಾಗಿದೆ, ಹಾಗೆ ನಾಳೆಗೆ ಸಾಂಬಾರಿಗೆ ಏನು ಬೇಕು ಅಂತ ಕೂಡ ನೋಡಿ. ಸೋಮವಾರಕ್ಕೆ ಅಲಸಂದೆ ಕಾಳನ್ನ ನೆನೆಸ್ದೆ. ಯಾಕೆ ಅಂತಂದರೆ ನೈಟೇ ನೆನೆಸ್ಬಿಟ್ರೆ ಬೆಳಿಗ್ಗೆ ಸಾರು ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೋಮವಾರ ಅಲಸಂದೆ ಕಾಳು ಸಾರು ಮಾಡಿದ್ದೆ ಮಸಾಲೆ ಹಾಕಿ. ಸೊ ನೋಡಿ, ಅದಕ್ಕೋಸ್ಕರ ನೆನೆಸ್ತಾ ಇದ್ದೀನಿ. ಹಾಗೆ ಜಿರ್ಲೆಗೆ ಔಷಧಿ ಒರೆಸಿದ್ಮೇಲೆ ಸ್ವಲ್ಪ ಕಿಚನ್ ಎಲ್ಲನೂ ನೀಟಾಗಿ ಇಟ್ಬಿಡೋಣ. ಏನಾದರೂ ಅದಕ್ಕೆ ಫುಡ್ ಸಿಕ್ಕಿದ್ರೇ ಜಾಸ್ತಿ ಆಗೋದದು. ಸೊ ಹಂಗೂ ಅಲ್ಲೊಂದು ಇಲ್ಲೊಂದು ಓಡಾಡ್ತಾ ಇದ್ದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ಖರ್ಚು ಮಾಡಿದ್ದೀನಿ ಅಂದರೆ ಅಷ್ಟು ಖರ್ಚು ಮಾಡಿದ್ದೀನಿ. ಇದರಿಂದ ನಿದ್ದೆನೂ ನ್ಯಾಯವಾಗಿ ಮಾಡೋಕ್ಕಾಗ್ತಾಯಿಲ್ಲ ನನಗಂತೂ. ಬಂದು ನೋಡ್ತಾ ಇದ್ದೀನಿ, 1-2 ಸಿಕ್ಕಿದ್ರೆ ಅಲ್ಲಲ್ಲೇ ಸಾಯಿಸ್ತಾ ಇದ್ದೀನಿ. ಮತ್ತೆ ಬಿಟ್ಟರೆ ಅದು ಜಾಸ್ತಿ ಆಗಿಬಿಡುತ್ತೆ ಅಂತ ನೋಡಿ. ಇವಾಗ ಫೈನಲ್ ಆಗಿ ಮತ್ತೆ ಪಾತ್ರೆ ಎಲ್ಲ ತೊಳೆದಿಡೋಣ ಅಂತಂದ್ಬಿಟ್ಟು ಸಿಂಕಲ್ಲಿ ಏನು ಉಳಿಸ್ಬಾರ್ದು, ನೀಟಾಗಿ ಇಡೋಣ ಅಂತಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಇಡ್ತಾ ಇದ್ದೀನಿ. ಅದಾದಮೇಲೆ ಸಂಜೆಯವರು ಬಂದು ನನಗೆ ದೋಸೆ ಮತ್ತು ಮಟನ್ ಸಾರ ಕೊಟ್ಬಿಡು, ಅನ್ನ ಬೇಡ ಅಂದರು. ಹಾಗಾಗಿ ಮತ್ತೆ ಹರಿಕಾ ಕೈಲೇ ದೋಸೆ ಮಾಡಿಸ್ದೆ. ಸೊ ಮಟನ್ ಸಾರು ಮತ್ತು ದೋಸೆ ತಿಂದರು, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ಫೈನಲ್ ಆಗಿ ನೆಶೆಗಳಿಗೆ ಇಡ್ತಾ ಇದ್ದೆ. ಅದ್ರ ಸ್ಮೆಲ್ಲಿಗೆನೆ ಹೋಗುತ್ತೆ ಅಂತ ಹೇಳಿದ್ದಾರೆ, ನಮ್ಮ ಅಕ್ಕ ಹೇಳಿದ್ರು. ಅದಕ್ಕೆ ಇವಾಗ ತಗೊಂಡು ಬಂದು ಇವತ್ತಿಂದನೇ ಕಿಚನ್ನ ಜಿರಳೆ ಮುಕ್ತ ಮಾಡಬೇಕು ಅಂತ ನಾನಂತೂ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಅಲ್ಲಲ್ಲಿ ಒಂದೊಂದು ಹಾಕ್ತಾ ಇದ್ದೀನಿ. ಸೊ ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಇದು ಅಂತಂದ್ಬಿಟ್ಟು. ಹಾಗೆ ಸಿಂಕಲ್ಲು ಒಂದು ಹಾಕ್ಬೇಕಂತೆ, ಅದಕ್ಕೆ ಸಿಂಕಲ್ಲು ಒಂದು ಹಾಕಿದ್ದೀನಿ. ಅದಾದ್ಮೇಲೆ ಇಲ್ಲಿ ಈ ಕಡೆ ಎಲ್ಲ ಇಡೋಣ. ಇನ್ನೇನು ಇಡೋದು, ಫ್ರಿಡ್ಜ್ ಕೆಳಗಡೆ ಒಂದು ಇಟ್ಬಿಡ್ಲ ಸಾಕು. ಅಲ್ಲೊಂದು ಫ್ರಿಡ್ಜ್ ಒಳಗೆ ಫ್ರೆಂಡ್ಸ್, ಕೊನೆಗೆ ಅಡುಗೆ ಮನೆ ಎಲ್ಲನೂ ನೀಟ್ ಮಾಡಿಬಿಟ್ಟಿದ್ದೀನಿ ಇವತ್ತು. ಇವಾಗ ಟೈಮ್ ಎಷ್ಟಾಗ್ತಾಯಿದೆ ಗೊತ್ತಾ? 10:15 ಆಗ್ತಾಯಿದೆ. ಇವಾಗ ಕಿಚನ್ನ ಈ ಥರ ಇಟ್ಟಿದ್ದೀನಿ. ಇನ್ಮೇಲೆ ಎಷ್ಟೇ ಟಯರ್ಡ್ ಆಗಿದ್ರೂ ಪರವಾಗಿಲ್ಲ, ಕಿಚನ್ನ ಇದೇ ಥರ ಇಡಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ತೊಗೊಂಡ್ಬಿಟ್ಟಿದ್ದೀನಿ.
ಎಷ್ಟು ಔಷಧಿ ಓಡಿಸೋದು ನೋಡಿ, ನನಗಂತೂ ಬೇಜಾರು ಆಗ್ಬಿಡ್ತಾಯಿದೆ. ಸೊ ಇವಾಗ ಟೈಮ್ ಎಷ್ಟು ಗೊತ್ತಾ, 12:10 ಆಗ್ತಾಯಿದೆ. ಒಂದು ರೌಂಡ್ ನೋಡೋಣ ಅಂತ ಬಂದೆ. ಈ ಥರ ಆಗಿದೆ. ಹೀಗೆ ನೋಡಿ, ಸ್ವಲ್ಪ ಬಿಸಿ ಇತ್ತು, ಅದಕ್ಕೆ ಯಾವಾಗಲೂ ಈ ಥರ ನೀರಲ್ಲಿ ಊಟನ ಇಡೋದು, ಜಿರಳೆ ಹೋಗ್ಬಿಡುತ್ತೆ ಅಂತ. ಇದರಿಂದ ನಿದ್ದೆನೂ ಹೋಗಿದೆ.